ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದ್ದೀವಿ. ಅದು ನನ್ನ ಮಗನ ಮಾಡೋಣ ಅಂತ ನಾನು ನಮ್ಮ ಯಜಮಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಇಷ್ಟೊತ್ತಿಗೆಲ್ಲ ಸ್ಕೂಲಿಂದ ವಾಪಸ್ ಬರಬೇಕಿತ್ತು, 7 ಗಂಟೆಗೆಲ್ಲ. ಇನ್ನೂ ಬಂದಿಲ್ಲ. ಇನ್ನೇನು ಬರ್ತಾನೆ. ಅವನಿಗೆ ಸೈಕಲ್ ಅಂದರೆ ತುಂಬ ಇಷ್ಟ ಆಯಿತು, ಪ್ರಾಣ ಅಷ್ಟು ಸಿಕ್ಕಾಬಿಟ್ಟೆ ಇಷ್ಟ. ಚಿಕ್ಕದಲ್ಲ ಸೈಕಲ್ಲು ತುಂಬ ಹಠ ಮಾಡಿ ತೆಗೆಸ್ಕೊಂಡ. ಈ ವರ್ಷ ಸ್ವಲ್ಪ ಕೆಟ್ಟೋಗಿತ್ತು ಅಂತೇಳಿ ಈಗ ರಿಪೇರಿ ಕೊಟ್ಟು ದೀಪಾವಳಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಅಂತ ಅಂದ್ಕೊಂಡು, ಬಟ್ ಅದರಲ್ಲಿ ರಿಪೇರಿಯವ್ರು ಮಾಡಿಕೊಡ್ಲಿಲ್ಲ. ಹಂಗಾಗಿ ರಿಪೇರಿ ಮಾಡಿಸೋದು ಬೇಡ, ಅವರು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೇಲ್ ಮಾಡೋಣ ಪುಟ್ಟ ಅಂತ ಅವನಿಗೆ ಒಪ್ಸಕ್ಕೆ ನೋಡೋಣ ಅವನದು ರಿಯಾಕ್ಷನ್ ಹೇಗಿರುತ್ತೆ ಬಂದಾಗ ಅಂತ ನೋಡೋಣ. ವೆಯ್ಟ್ ಮಾಡ್ತಾಯಿದ್ದೀವಿ ಅವನು ಬರೋದನ್ನ. ಪ್ಲೀಸ್ ನೀವು ನೋಡಿ ವಿಡಿಯೋ ಸಪೋರ್ಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಇವಾಗೆಲ್ಲ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾ ಇದ್ದೀನಿ. ಇನ್ನೇನು ಬಂದ್ಬಿಡ್ತಾನೆ ಅವನು. ಬೇಗ ಬೇಗ ಸೆಟ್ ಮಾಡಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಂ, ಒಳಗಡೆಯಿಂದನಾ? ಇಲ್ಲ, ಒಳಗಡೆಯಿಂದ ಇಟ್ಟರೆ ಇಲ್ಲಿ ಅಡ್ಡ ಕಾಣುತ್ತಿರೋದು. ಇರಿ, ವೆಯ್ಟ್ ಒಂದು ನಿಮಿಷ ಇರು. ಇರೋ ಬಂದೆ. ಯಾಕಪ್ಪ ಲೇಟು? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? 7 ಗಂಟೆ ಬರೋದು 7:15 ಆಯ್ತಲ್ಲ. 7 ಗಂಟೆ 7:15 ಬರ್ಬೇಕಾ? ಸೈಕಲ್ ಫೋನ್ ಮಾಡಿದ್ರು, ರಿಪೇರಿಗೆ ಜಾಸ್ತಿ ಆಗುತ್ತೆ, ಅದು ಬಂದು ಕೊಟ್ಟೆ ಬಿಡಿ ಅಂತಾರೆ. ಸೈಕಲ್ನೇ ಸೇಲ್ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೊಡಿಲಿ ರಘು, ಹೊಡಿಯೋ ವಯಸ್ಸೇನು ಮಾಡಕ್ಕಾಗಲ್ಲ. ಬಟ್ ಅದೇ ರಿಪೇರಿಗೆ ಜಾಸ್ತಿ ದುಡ್ಡನ್ ಮೇಲೆ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ 5,000 ರೂಪಾಯಿ ಸೇಲ್ ಮಾಡಿಸ್ಕೊಟ್ಬಿಡ್ಲಾ ಅಂತ ಕೇಳ್ತಾರೆ. ಜಾಸ್ತಿ ಆಗಲ್ಲ, ರಿಪೇರಿನೂ ಇರುತ್ತಲ್ವಾ. ಮಾಡ್ಸೋದಾ? ಸೈಕಲ್ ತಗೊಂಡ ಅವನು ಹೇಳ್ತಾ ಇರೋದನ್ನೇ, ಸರ್ ಸ್ಕಿಡ್ ಹೊಡ್ದು ಫ್ರಂಟ್ ಬ್ರೇಕ್ ಹೊಡೆದು ಹಂಗಾಗಿರೋದು ಅಂತ ಅವ್ರು ಹೇಳ್ತಾರಲ್ಲ. ಫ್ರಂಟ್ ಸ್ವಲ್ಪ ಅದನ್ನ ಅಮಿಕಲ್ ಇರಪ್ಪ. ಕಳಿಸಿರ ಈಗ ಜಸ್ಟ್ ಫೋನ್ ಮಾಡಿದ್ರು. ಏನಪ್ಪ ನೋಡ್ಬೇಕು ಅನಿಸ್ತೈತಾ? ಹೋಗ್ಲಿ, ಹೋಗಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹೋಗು. ನೋಡ್ಬೇಕು ಅನಿಸ್ತೈತಾ? ಎಲ್ಲೂ ಇಲ್ಲ, ಹೋಗಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹೋಗು. ನಿನ್ ಟಿ ಶರ್ಟ್ ಅಲ್ಲಿ ಇಟ್ಟಿದ್ದೀನಿ. ದೇವರಣೆಗೂ ತಂದಿಲ್ಲ ಚಿನ್ನು. ಸರಿ, ಅಲ್ಲಿ ಬಾಗಿಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹೋಗು. ಏನು ಮಾಡಕ್ಕಾಗಲ್ಲ ಬಿಡು, ಏನ್ ಮಾಡಕ್ಕಾಗತ್ತೆ? ಬಟನ್ ಬಿಚ್ಚಕ್ಕೂ ಕಷ್ಟನಾ? ಟಿ ಶರ್ಟ್ ಹಾಕೋ, ಚಳಿ ಇದೆ ತುಂಬಾ. ನಾನೇ ಚಳಿ ಮುಟ್ಟು ಅದನ್ನ ಏನ್ ಮಾಡೋದು ಬಿಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದಕ್ಕಂದ ನಿನ್ ಮುಖ ಮುಂಡೆ ಬಸ್ ಮುಖ ಅಂದ್ರೆ ನಗು ಬರ್ತೈತೆ. ಹೋಗ್ಲಿ, ಯಾಕಂದ್ರೆ ನಿನ್ಕೊಂಡು ಟಿ ಶರ್ಟ್ ಹಾಕೊಂಡ್ ಬಾ ಹೋಗು. ಯಾಕೋ ಒದ್ದಾಡ್ತೀಯ? ಮತ್ತೆ ಯಾಕೆ ಲೇಟ್ ಆಯ್ತು? ಅವ್ರಿಗೆ ಹೇಳಿದ್ರು ಪುಟ್ಟ, ಹಂಗೆ ಖರ್ಚೆ ಜಾಸ್ತಿ ಆಗುತ್ತೆ, ಅದ್ರ ಬದಲು 5,000 ರೂಪಾಯಿ ಕೇಳ್ತವ್ರೆ. ಕೊಟ್ಟು ಬಿಡ್ತೀರಾ, ಏನ್ ಮಾಡ್ತೀರಾ ಅಂತ. ಅದಕ್ಕೆ 3,000 ರೂಪಾಯಿ 5,000 ರೂಪಾಯಿ ಕೊಡು ಮಾರಯ್ಯ. ನಾವ್ ತಗೊಂಡಿದ್ 1,200 ರೂಪಾಯಿಗೇನಾ? ಅಷ್ಟು ಕೊಡ್ದೆ ಬೇಡ್ಲೇ ಬೇಡ. ನಾ ಮನೆ ನಿಂತಿರ್ಲಿ, ನನ್ ಮಗು ಸೈಕಲ್ ಇಲ್ದೇವ್ರು ನಿಂತಿರ್ಲಿ, ಶೋಪೀಸ್ ತರ ನಿಲ್ಲಿಸ್ತೀನಿ ನನ್ ಮಗಂದು. ಅಂದ್ರು ಇವಾಗ ನೋಡಿದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಇಲ್ಲ ಕಣ, ಫೋಟೋ ಏನು ಕಳ್ಸಿಲ್ಲ ಕಣ.
ಬರೀ ನಿಮ್ಮಪ್ಪ ಸುಳ್ಳು ಹೇಳ್ತಾರ. ಯಾವ ಫೋಟೋ ಕಳ್ಸೋರ್ಗು? ನಮ್ ಕಾರ್ದು ಸರಿ, ಹೋಮ್ವರ್ಕ್ ಎಷ್ಟು ಕೊಟ್ಟಾರ ಪುಟ್ಟ? ಓದ್ಕೋಬೇಕಾ? ಹೋಗ್ಲಿ ಬಿಡ, ಸೈಕಲ್ ತಾನೆ. ಇವಾಗೇನ್ ಗಾಡಿ ಐತೆ, ಕಾರ್ ಐತಲ್ಲ, ಸುಮ್ನೆ ಸೈಕಲ್ ಒಂದ್ಸಲ ಕೂತ್ಕೊಳ್ಳೋಣ. 5,000 ರೂಪಾಯಿ ಕೇಳಿದ್ರೆ ಕೊಟ್ಬಿಟ್ಟು ಕೂತ್ಕೊಳ್ಳೋಣ. ಅದು ಫೀಲಿಂಗ್ ಬೇಜಾರ. ಅಯ್ಯೋ ಅಳ್ಬೇಡ ಕಣೋ. ಅಯ್ಯೋ ಕಂದ ರಘು, ಈ ನನ್ ಮಗನೇ ಮಾಡಿದ್ದು ಎಡಬಟ್ಟು. ಕೆಲ್ಸ ಮಾಡು, ಅಳ್ಬೇಡ ನೀನು ಅಳ್ಬೇಡ. ಒಂದ್ ಕೆಲ್ಸ ಮಾಡು ರಘು, 5,000 ರೂಪಾಯಿ ಬೇಡ, ಏನು ಬೇಡ, ರಿಪೇರಿ ಆಗದೆ ಪರವಾಗಿಲ್ಲ. ಕೆಳಗೆ ಹಿಂಗ್ ನಿಂತಿದಿಷ್ಟು ಒಣಿಕೊಂಡು ನೆನ್ಕೊಂಡು ಹೊಸ ಸೈಕಲ್ ಹಾಳ್ ಮಾಡಿ ಇಟ್ಟಿದ್ಯಲ್ಲ, ಸ್ವಲ್ಪ ವರ್ಷಗಳು ಹೊಡೆದ್ಬಿಟ್ಟು ಹಂಗೆ. ಎಷ್ಟೊಂದು ರಿಪೇರಿ ಬರೋರ್ಗೆ ಯಾಕೆ 3,000 ರೂಪಾಯಿ ರಿಪೇರಿ ಬರೋರ್ಗೆ ಯಾಕೆ ಮಾಡ್ಬಿಟ್ಟಿದ್ಯಾ? ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊರೋಗು, ಕಡಿಮೆ ಮಾಡ್ಕೊಳಿಪ್ಪ. ಒಂದು 1,500 ಮಾಡ್ಕೊಂಡು ರಿಪೇರಿ ಮಾಡಿ ನಮ್ ಸೈಕಲ್ ನಮ್ಗೆ ಕೊಡಿ ಅಂತ. ಆಗಲ್ಲ, ಮುಂದೆ ಫುಲ್ ಹ್ಯಾಂಡ್ ಫುಲ್ ಬಾರ ಚೇಂಜ್ ಮಾಡ್ಬೇಕು ಅಂತ. ಅದು ಅಲ್ಲಾಡ್ತೈತೆ ಬಾಯ್ಲಿ. ಆಯ್ತು, ಯಾಕೆ ಚಡ್ಡಿ ಒಳಗೆ ಯಾಕೆ ಇದ್ ಮಾಡ್ಕತ್ತೀಯ ಬಾಯ್ಲಿ? ಶಾಸಕ ಹೋಗಿ ಚಳಿ ಇದೆ ತುಂಬಾ. ಯಾವ್ರಿ ಹೆಂಗ್ ಹೇಳೋ ನಂಗೆ ತಗೊಳಕ್ ಹೇಳೋರು. ಇವಾಗ ಅವಾಗೊಂದ್ ಮಾತು ಇವಾಗೊಂದ್ ಮಾತು ಬೇಡ. ಪಾಪ ಅದ್ ಕಾಯ್ಕೊಂಡು ಅವತ್ತಿಂದ ಸೈಕಲ್ ದಿನ ಕೇಳತ್ತೆ. ಸೈಕಲ್ ತಂದ್ರ ಅಂತ ಪಾಪ ಅಳುತ್ತೆ. ಹತ್ತು ಬಿಡ್ತಲ್ಲ ಅವ ನನ್ ಕಂದಂಗುನು. ಮುದ್ದು ಬರಿ ಅಳ್ಬಿಡವ ಏನು ಬೇಡ, ಅವೇ ಬಿಡು ಏನು ಬೇಡ ಬೇಕಾದ್ರೆ. ಅಯ್ಯೋಯ್ಯೋ ಕಂದನೆ. ಜೋಗೋ